ನಾನು ಭಾಷಣ ಮಾಡೋದಿಲ್ಲ. ಜಗದ್ಗುರುಗಳು ಕೇಂದ್ರದಿಂದ ಸಚಿವರು ಬಂದಾರ, ಕಾಂಗ್ರೆಸ್ ಸರ್ಕಾರದ ಸಚಿವರು ಬಂದಾರ, ಏನಾರ ನಿನ್ನ ಕ್ಷೇತ್ರಕ್ಕ ಮನವಿ ಮಾಡ್ಕೊ ಅಂತ ಹೇಳ್ಯಾರ. ಆ ಮನವಿ ಮಾಡ್ಕೊತೀನಿ ಅಷ್ಟೇ. 5 ನಿಮಿಷ ಇನ್ನೊಂದು ವಿನಂತಿಯನ್ನು ಮಾಡ್ತಾರೆ. ಎಲ್ಲ ನಾಯಕರು ಮಾತಾಡೋ ತನಕ, ಜಗದ್ಗುರುಗಳ ಆಶೀರ್ವಾದ ಆಗೋ ತನಕ ಯಾರು ಒಬ್ಬರು ಹೇಳಬಾರ್ದು. ವಿನಂತಿಯನ್ನು ಮಾಡ್ತಾರೆ ನಿಮ್ಗ. ಸನ್ಮಾನ್ಯ ಶ್ರೀ ವಿ ಸೋಮಣ್ಣ ಸಾಹೇಬ್ರೆ, ತಾವು ಯಾವ ನೆಲಕ್ಕೆ ಬಂದಿರಿ ಅಂದ್ರೆ ಬೊಮ್ಮಾಯಿ ಸಾಹೇಬ್ರೆ, ನನಗಿಂತ ತಮಗೆ ಅಪಾರವಾದ ನಾಲೆಜ್. ನಾವು ಇಲ್ಲಿ ಕೂತು ಕೇಳೋದ್ರೆ ಇನ್ನೊಂದು ತಾಸು ನಾವು ಮಾತಾಡಿ ಅನ್ನೋಗಿತ್ತು ನಮ್ಗೆಲ್ಲರಿಗೆ. ಅಪಾರ ನಾಲೆಜ್ ನಿಮ್ಗೆ. ನಾವು ಸೆಲೆಕ್ಟ್ ಮಾಡ್ತೀವಿ. ನಾನು ಬರೋ ಮುಂದ ಗಾಡಿ ಬರೋ ಮುಂದ ಬೊಮ್ಮಾಯಿ ಸಾಹೇಬ್ರಷ್ಟು ಬುದ್ಧಿವಂತ ನಾ ಎಲ್ಲಿ ನೋಡಿಲ್ಲ ಸಣ್ಣ ಸಲಗದ ಅಂತ ಹೇಳಿ ವಿ ಸೋಮಣ್ಣ ಸಾಹೇಬ್ರು ಹೇಳಿದ್ರು. ಸೋಮಣ್ಣ ಸಾಹೇಬ್ರೆ, ತಾವು ಯಾವ ನೆಲಕ್ಕೆ ಬಂದಿರಿ ಅಂದ್ರೆ ಈ ನೆಲ ಕೊಡುವವರಿದ್ದರೂ ಬೇಡುವವರೇನಲ್ಲ. BK Traders, bicycle on EMI, gear without gear cycle. Contact for more details. Noble Public School. Admissions are open. एल्म से ही दोनों जहां में कामयाबी है. RG Public School admissions are open LKG, UKG and first standard. ಬಂಧುಗಳೇ, ಇವತ್ತು ನಮ್ಮ ಜನ, ನಮ್ಮ ರೈತರು ಇವತ್ತು ಸುಮಾರು ಮಳೆ ಎಷ್ಟಾಗಲ್ಲಪ್ಪ ಅಂದ್ರ ನಮ್ಮ ಹೊಲಗಳ ಕೆರೆ, ನಮ್ಮ ರೈತರು ಹೊಲಗಳು ನದಿಗಳಾಗ್ಯಾವ. ಡಾಕ್ಟರ್ ಶರಣ್ಪ್ರಕಾಶ್ ಪಾಟೀಲ್ ಅವರಿಗೆ, ಬಸವರಾಜ ಬೊಮ್ಮಾಯಿ ಅವರಿಗೆ, ವಿ ಸೋಮಣ್ಣ ಅವರಿಗೆ ನಮ್ಮ ರೈತರು ನಿಮ್ಮೆಲ್ಲರೂ ಬಂದು ಕಣ್ಣೀರು ತೋರಿಸಬೇಕಾಗಿತ್ತು, ರೊಚ್ಚಿಗೆ ಹೇಳಬೇಕಾಗಿತ್ತು. ಅಂತ ಜನ ಇವತ್ತು ನಿಮಗ ಹೂವಿನ ಹಾಡು ಹಾಕಿ ಪಟಾಕಿ ಹಚ್ಚಿ ಇಷ್ಟು ಕಷ್ಟದೊಳಗಿದ್ರು ನಿಮ್ಗೆ ಸ್ವಾಗತ ಮಾಡಿದ್ರು. ಅವ್ರ ಹೆಂಗ ವಿಧಾನ ವೈಶಾಖ ಸಮೂಹ ಕಾರ್ಯಕ್ರಮ. Knowledge Park The Creative School. Admissions are open from LKG to 10th standard. Free uniform for new admission students. Sky Sunshine School. Step towards better future. ಬಂಧುಗಳೇ, ಇವತ್ತು ಕಳೆದ ಸಲ ಮುಂಗಾರು ಜಲ್ದಿನೇ ಆಯ್ತು. ನಾವೆಲ್ಲರೂ ಬಹಳ ಖುಷಿ ಸಿಗಬೇಕಾದ್ರೆ ನಾವು ಈ ಸಲ ಚಲೋ ಆಯ್ತು ಅಂತ ಹೇಳಿ ಮಳೆ ಆಯ್ತು. ತೊಗರಿ, ಸೋಯಾಬೀನ್, ಉದ್ದ, ಹೆಸರ, ಎಳ್ಳ, ಕಾರಣ ಪ್ರತಿಯೊಂದು ಹೋಗಿ ಟೊಂಕಿ ನೀರಾಗ ನಿಂತೋ ಸಾಹೇಬ್ರೆ. ಟೊಂಕಿ ನೀರಾಗ ನೀವೆಲ್ಲ ಶ್ರೀಮಂತ ನೆಲದ ನಾಯಕರು ತಾವೆಲ್ಲರೂ. ನಮ್ಮ ಜನ ಇವತ್ತೆಷ್ಟೋ ಜನ ಈ ಸಲ ತೊಗರಿ ಬರ್ತದಪ್ಪ, ನನ್ನ ಮಗಳ ಮದುವೆ ಮಾಡಾರಿ. ಈ ಸಲ ಸೋಯಾಬೀನ್ ಬೆಳೀತದ, ನನ್ನ ಮಗ ಧಾರವಾಡದ ಫೀಸ್ ಕಟ್ಟಾರಿ. ಈ ಸಲ ನನ್ನ ಹಳೆಯ ಮಕ್ಕಳು ಏನಾರೆ ಉದ್ಧಾರ ಮಾಡೋಣ ಅಂತೇಳಿ ಈ ಎಲ್ಲ ಜೀವಗಳು ಕನಸು ಕಟ್ಕೊಂಡು ಕುಂತೀವು. ಆದ್ರೆ ಸಾಹೇಬ್ರೆ, ಧಾರಾಕಾರ ಮಳೆಯಿಂದ ಈ ರೈತರ ಮಳೆ, ಈ ರೈತರ ಅನ್ನ ಕಿತ್ಕೋತು, ನಮ್ಮ ರೈತರ ಬದುಕು ಬರಡು ಮಾಡ್ತು ಸಾಬ್ರೆ. ನಾನು ಎಲ್ಲ ಕಡೆ ಹೋಗಿ ನೋಡಿದ್ರೆ ಕಣ್ಣು ಕಿತ್ತು ಬರ್ತಕ್ಕಂಥ ಪರಿಸ್ಥಿತಿ. ನಾನು ಧನ್ಯವಾದಗಳನ್ನು ಹೇಳ್ತೇನೆ ವಿ ಸೋಮಣ್ಣ ಸಾಬ್ರೆ. ನಿಮ್ಗ ಕತ್ತಲಾಗಲು ಕೂಡ ಹೊಲಗಳು ಯಾವ ರೀತಿ ನದಿ ತರ ಆಗ್ಯಾವಲ್ಲ, ತಾವು ಬಂದು ವೀಕ್ಷಣೆ ಮಾಡ್ತಾರೆ. ತಮಗೆ ತಾಕತ್ತದ, ತಮ್ಗೆ ದೇವ್ರ ತಾಕತ್ ಕೊಟ್ಟದ. ನಿಮ್ಮ ಜೊತೆ ಬಸವರಾಜ ಬೊಮ್ಮಾಯಿ ಅವರದ ಕೇಂದ್ರದ ನಮ್ಮದೇ ಸರ್ಕಾರದ ನಮ್ಮ ರೈತರಿಗೆ ಉಳಿಸ್ತಕ್ಕಂಥ ಏನಾದರೂ ಕೆಲಸ ಮಾಡಂತೇಳಿ ಎಲ್ಲರ ಪರವಾಗಿ ನಿಮ್ಗೆ ನಾನು ಕೈ ಮುಗಿತೇನೆ. ಡಾಕ್ಟರ್ ಶರಣ್ಪ್ರಕಾಶ್ ಪಾಟೀಲ್ ಸಾಹೇಬ್ರೆ, ನಾನು ನಿಮ್ಮೆಲ್ಲರೂ ಇದು ಮಳಿ ಬಂದು ಹಾಳಾಗಿದೆ ಅಂತೇಳಿ ನಾನೇನು ವರ್ಣನೆ ಮಾಡಲ್ಲ. ನಿಮ್ಮದು ಮಳೆ ಕೇಳಿ ಬೀಸಲು ನೀರಾಗ ನಿಂತದ. ನಾನು ವಿನಂತಿಯನ್ನು ಮಾಡ್ತೇನೆ, ಸರ್ಕಾರ ನಿಮ್ಮದು ತಾವು
ಮುಖ್ಯಮಂತ್ರಿಗಳಿಗೆ ಬಸವ ಕಲ್ಯಾಣ ಕರೆಸ್ರಿ, ತಮ್ಮ ಮುಖ್ಯಮಂತ್ರಿಗಳಿಗೆ ಬೀದರ್ ಕರೀರಿ, ಕಲಬುರಗಿ ಕರೀರಿ, ಒಂದು ಸಲ ವೈಮಾನಿಕ ವೀಕ್ಷಣೆ ಮಾಡ್ರಿ. ಈ ರೈತರಿಗೆ ನ್ಯಾಯ ಕೊಟ್ಟಕ್ಕಂತ ಕೆಲಸ ತಮ್ಮಿಂದಾಗಲೇ. ನಮ್ಮ ಬದುಕು ಹೆಂಗಾಗ್ಯದಂದ್ರ ಒಲೆ ಹತ್ತಿ ಉಳಿದರೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉಳಿದರೆ ನಿಲ್ಲಬಹುದೇ. ಏನಿ ನೀರುಂಬಡೆ ಬೇಲಿ ಕೈಯ ಬೇವಡೆ ನಾರಿ ತನ್ನ ಮನೆಯಲ್ಲಿ ಕಳುವಡೆ ತಾಯಿಯ ಮೊಲೆ ಹಾಲು ನಂಜಾಗಿ ಕೊಲ್ಲುವಡೆ ನಾ ನಾಡಿಗೆ ದೂರಲಿ ಕೂಡಲ ಸಂಗಮ ದೇವ ಅಂತಕ್ಕಂಥ ಪರಿಸ್ಥಿತಿ ನಮ್ಗೆ ಸಾಬ್ರೆ ತಮ್ಮ ಮೂವರು ನಾಯಕರಿಗೆ ತಾವು ಬಹಳ ದೊಡ್ಡ ಸ್ಥಾನದೊಳಗಿದ್ದೀರಿ. ಬೊಮ್ಮಾಯಿ ಸಾಹೇಬ್ರು ಹೋಗಿ ನಾಳೆಗೆ ಮೋದಿ ಸಾಹೇಬ್ರು ಕೂಡಬಹುದು. ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರೇ, ನಾವು ನಾಳೆಗೆ ಮಾಡಿಸ್ಕೊಡ್ತೀವಿ. ನೀವು ನಮ್ಮ ರೈತರ ಬದುಕು ನೋಡಿದ್ರ ಮುಖ್ಯಮಂತ್ರಿಗೆ ಇಲ್ಲೇ ಕಳಿಸಬಹುದು, ಉಪಮುಖ್ಯಮಂತ್ರಿ ಕಳಿಸಬಹುದು. ನಮ್ಮ ಸಮಸ್ಯೆಗೆ ನೀವು ಬೆಳಕಾಗಬಹುದು. ನಮ್ಮ ರೈತರ ಬದುಕಿಗೆ ನೀವು ನಮ್ಮ ರೈತರ ಕನಸಿಗೆ ನನಸು ಮಾಡತಕ್ಕಂತ ಶಕ್ತಿ ನಿಮಗಿದೆ. ಈ ಭಾಗದ ಜನರ ಪರವಾಗಿ ನಾನು ನಿಮಗೆ ವಿನಂತಿಯನ್ನು ಮಾಡ್ತೇನೆ ಸಾಹೇಬ್ರೆ, ಇನ್ನೊಂದು 29 ಕೋಟಿ ವೆಚ್ಚದಲ್ಲಿ ಬಸವ ಕಲ್ಯಾಣವನ್ನು ಆಸ್ಪತ್ರೆ ಆಗ್ತಕ್ಕಂಥದ್ದು ನಿಂತದ. ಎಲ್ಲ ಸಮಸ್ತ ಮಹಾಜನತೆ ಸೋಲಾಪುರ ಹೋಗ್ತಾರ, ಉಮ್ಮತ್ತ ಹೋಗ್ತಾರ. ಅದಕ್ಕೆ ಉಳಿಸ್ಕೊಡ್ಬೇಕಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತೇನೆ. ಬಂಧುಗಳೇ, ಸಾಕಷ್ಟು ಜನ ಮಹಾನ್ ಸ್ವಾಮೀಜಿಗಳು ಜಗದ್ಗುರುಗಳ ನೇತೃತ್ವದಲ್ಲಿ ಈ ಭೂಮಿಗೆ ಬಂದರ. ನನಗೆ ವಿಶ್ವಾಸದ ಮುಂದೆ ಒಳ್ಳೆಯದಾಗ್ತದ. ದಯಮಾಡಿ ನಾನು ಬದುಕಿನ ತನಕ ನಿಮ್ಮ ಆಳಾಗಿ ನಿಮ್ಮ ಮಗನಾಗಿ ನಿಮ್ಮದ್ದೇ ಇರ್ತೀನಿ. ಅದು ಎಷ್ಟು ಮಳೆ ಬಂದರೂ ಬರಲಿ, ಅದು ಎಷ್ಟು ಪ್ರಕೃತಿ ಕೈ ಕೊಟ್ಟು ಕೂಡಲೇ ನಾನು ನಿಮ್ಮ ಜೊತೆ ನಿಮ್ಮ ಮಗನಾಗಿ ನಿಮ್ಮ ಜೊತೆ ಕೆಲಸ ಮಾಡ್ತೀನಿ. ಅದಕ್ಕಾಗಿ ಜನರು ಹೇಳಿದ್ರು, ಯಾರಿಗೆ ಯಾರಿಲ್ಲ, ಕೆಟ್ಟವನಿಗೆ ಕಡೆ ಇಲ್ಲ, ಜಗದ ನಿಂತ ನೀನೇ ಅಯ್ಯ ಕೂಡಲ ಸಂಗಮ ದೇವ. ಮೇಲೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಹೋಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈ ನೂರಿ ಕೋಲು ಹಿಡಿಯದ ಮುನ್ನ, ಮುಪ್ಪಿಂದ ಪಡೆಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಉದಿಸೋ ನಮ್ಮ ಕೂಡಲ ಸಂಗಮ ದೇವರ ಅಂತೇಳಿ ಜನರು ಹೇಳ್ತಾರ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರಿ. ಇವತ್ತು ಪರಮ ಪೂಜ್ಯರಿಗೆ ಜಗದ್ಗುರುಗಳಿಗೆ ಇವತ್ತು ನಮ್ಮಲ್ಲಿ ಎಂಥ ದಾನಿಗಳು ಮುಖ್ಯವರೇ, ಆರ್ಪುರ್ ಮುಖ್ಯರಿಗೆ ಹೇಳ್ತೀನಿ ನಾನು, ನಮ್ಮ ಗೌರವ ಅಧ್ಯಕ್ಷರು ನೀವು ಗುರುನಾಥ್ರವರು ಫೋನ್ ಮಾಡಿದ್ರು, ನೋಡಪ್ಪ ನಾನು ಏನು ಕೇಳಿಲ್ಲಪ್ಪ ಅವರಿಗೆ ಕಾರ್ಯಕ್ರಮಕ್ಕೆ ನಾನು 2 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿ ನನ್ನ ಕೈಯಲ್ಲಿ 2 ಲಕ್ಷ ರೂಪಾಯಿ ದೇಣಿಗೆ ಕೊಟ್ಟರು. ಅಂತಾನೆಲ್ಲ ಇದು. ಹಾಗಾಗಿ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಬರ್ತಕ್ಕಂಥ ದಿನಮಾನಗಳಲ್ಲಿ ಎಲ್ಲ ಪರಮ ಪೂಜ್ಯರ ಆಶೀರ್ವಾದದಿಂದ ನಿಮ್ಮ ಕನಸು ನನಸಾಗಲಿ, ನಿಮ್ಮ ಬದುಕು ಹಸನಾಗಲಿ ಅಂತೇಳಿ ಮತ್ತೊಮ್ಮೆ ನಿಮ್ಮೆಲ್ಲರ ಪಾದಗಳಿಗೆ ಕೋಟಿ ಕೋಟಿ ನಮಸ್ಕಾರ ಮಾಡಿ ನನ್ನ ಮಾತು